ಇತರೆ ರಾಜ್ಯಗಳ ಚುನಾವಣೆ ಗೆಲ್ಲಲು ಪಂಚ ಗ್ಯಾರಂಟಿಗಳು ಮಾದರಿ. ಎನ್ವೈಪಿ ಚೇತನ್ ಹೇಳಿಕೆ. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಪಂಚಾಯತಿ ಆವರಣದಲ್ಲಿ ಪಂಚ ಗ್ಯಾರಂಟಿಗಳ ವಿಶ್ಲೇಷಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಎಂ ವೈ ಗೋಪಾಲಕೃಷ್ಣರವರು ಮಾತನಾಡಿ, ಪಂಚ ಗ್ಯಾರಂಟಿ ಯೋಜನೆಗಳು ಬಹಳ ದಿನ ನಡೆಯುವುದಿಲ್ಲ ಎಂದು ಅಪಹಾಸ್ಯ ಮಾಡುತ್ತಿದ್ದ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸಿ ಯಶಸ್ಸಿನಂತೆ ಮುನ್ನಡೆಯುತ್ತಿರುವುದು ಕಾಂಗ್ರೆಸ್ ಸರ್ಕಾರಕ್ಕೆ ತಂದ ಗೆಲುವು ಎಂದು ತಿಳಿಸಿದರು. ಅವರು ಪಟ್ಟಣದ ತಾಲೂಕು ಪಂಚಾಯತಿ ಆವರಣದಲ್ಲಿ ನಡೆದ ಪಂಚ ಗ್ಯಾರಂಟಿ ಯೋಜನೆಗಳು, ಶಕ್ತಿ ಯೋಜನೆ, 500 ಕೋಟಿ ಉಚಿತ ಪ್ರಯಾಣದ ಯಶಸ್ವಿ ಹಿನ್ನೆಲೆ ಆಯೋಜಿಸಿದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡ ಜನರ ಒಳಿತಿಗಾಗಿ ಸಹಕಾರಿಯಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಭದ್ರ ಬುನಾದಿಯಾಗುತ್ತಿದೆ ಎಂದರು. ನನ್ನ ಅಧಿಕಾರ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದೇನೆ. ಆದ್ದರಿಂದಲೇ ಕ್ಷೇತ್ರದಲ್ಲಿ ಜನತೆ ನನ್ನ ಮೇಲೆ ವಿಶ್ವಾಸವಿಟ್ಟಿದ್ದಾರೆ ಎಂದರು. ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷ ಎನ್ವೈಪಿ ಚೇತನ್ ರವರು ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಘೋಷಿಸಿದ್ದ ಪಂಚ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಮುಂದುವರೆದಿದ್ದು ಜನಸಾಮಾನ್ಯರ ಬದುಕಿಗೆ ನೆರವಾಗಿವೆ. ಕಾಂಗ್ರೆಸ್ ಸರ್ಕಾರವು ಇಂದಿರಾ ಗಾಂಧಿ ಕಾಲದಿಂದಲೂ ಬಡವರ ಪರವಾದ ವಸತಿ, ಆಹಾರ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾ ಬಂದಿವೆ ಎಂದರು. ಸರ್ಕಾರವು ಜಾರಿಗೊಳಿಸುತ್ತಿರುವ ಯೋಜನೆಗಳಲ್ಲಿ ಪ್ರಮುಖವಾಗಿ ಯುವ ಸಬಲೀಕರಣ ಜೊತೆಗೆ ಮಹಿಳಾ ಸಬಲೀಕರಣಕ್ಕಾಗಿ ಅನುಷ್ಠಾನಗೊಳಿಸಿರುವ ಗೃಹಲಕ್ಷ್ಮಿ, ಶಕ್ತಿ ಯೋಜನೆಗಳು ನಾಗಾಲೋಟದಲ್ಲಿ ಮುನ್ನುಗ್ಗುತ್ತಿದ್ದು, ಇದಕ್ಕೆ ಸಾಕ್ಷಿ ಎಂಬಂತೆ 500 ಕೋಟಿ ಉಚಿತ ಪ್ರಯಾಣಗಳು ಸುಗಮವಾಗಿ ನನಸಾಗಿವೆ. ಅದಕ್ಕಾಗಿ ರಾಜ್ಯ ಸರ್ಕಾರವು 12,669 ಕೋಟಿ ಹಣವನ್ನು ಶಕ್ತಿ ಯೋಜನೆಗಾಗಿ ವಿನಿಯೋಗಿಸಿದೆ ಎಂದರು. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷ ಜಿ ಪ್ರಕಾಶ್, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ವಿ ಮಾರನಾಯಕ್, ಕಾಂಗ್ರೆಸ್ ಮುಖಂಡ ಸುಭಾನ್ ಸಾಬು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಜಗದೀಶ್, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹನುಮಂತಪ್ಪ, ಸಣ್ಣ ಸಿಎಂ ಬಾಬು, ಪಿಎಂ ನಾಗರಾಜ್, ಬೇಟಿ ನಾಗಭೂಷಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮ್ಮ ಸ್ನೇಹಿತರು ಮಾತಾಡ್ತಾ, ಸ್ತ್ರೀಶಕ್ತಿ ಯೋಜನೆಗಳು ಕೊಟ್ಟಿರ್ತಕ್ಕಂಥ ಈ ಪಂಚ ಗ್ಯಾರಂಟಿಗಳು ಬಹಳ ದಿವಸ ಬಳಕೆ ಬರೋಲ್ಲ, ಯಾವಾಗೂ ಒಂದು 5-6 ತಿಂಗಳು ಮಾತ್ರ ನಡೆಸ್ತಾರೆ, ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಸರ್ಕಾರದ ಒಳಗಡೆ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದಾವೆ. ಯಾಕಂದರೆ ಜನಸಂಖ್ಯೆ ಆಧಾರಿತವಾಗಿ ನಾವು ಇದ್ದಿರ್ತಕ್ಕಂಥ ಜನಸಂಖ್ಯೆಗೆ 100 ಪಾಲು ಹೆಚ್ಚಾಗಿದೆ. ಜನಸಂಖ್ಯೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಸಮಸ್ಯೆಗಳು ಎದುರಾಡಿಕೊಂಡು ಕೂಡ ಧೈರ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಿರ್ಧಾರವನ್ನು ಕೊಟ್ಟಿರ್ತಕ್ಕಂಥ ಮಾತನ್ನು ಹಿಂದಕ್ಕೆ ತಗೊಳ್ತಕ್ಕಂಥ ಪ್ರಯತ್ನ ನಮ್ಮಲ್ಲಿ ನಡೀಬಾರ್ದು ಅನ್ನೋ ಒಂದು ವಾಗ್ದಾನ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ರಿಗೂ ಗ್ಯಾರಂಟಿ ವಿಚಾರದಲ್ಲಿ ಗ್ಯಾರಂಟಿ ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಯೋಜನೆನ ಎಲ್ಲ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ನಡೆಸ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ. ನನಗೆ ಭಾರಿ ಖುಷಿ ಆಯಿತು. ಯಾಕಂದರೆ ಬೇರೆ ಬೇರೆ ಕಾರಣಕ್ಕೆ ನಾವಿಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಭಾಳ ಕಡಿಮೆ ಜನಗಳು ಬರ್ತಾರೆ. ಇವತ್ತೇನು ಹೆಣ್ಮಕ್ಳು ಭಾಳ ಜನ ಬಂದಿದ್ದಾರೆ, ಅವರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮೆಲುಕು ತರ್ತಕ್ಕಂಥ ಒಂದು ಪ್ರಯತ್ನ ಅಂತೇಳಿ ನಾನು ಭಾವಿಸ್ತೀನಿ. ವೇದಿಕೆ ಮೇಲೆ ಕೂಡ ಸಾಕಷ್ಟು ಜನ ಹಿರಿಯರು ಕೂಡ ಈಗಾಗಲೇ ನಮ್ಮ ಮಾರನಾಯಕರವರು ಮಾತಾಡಿದರು. ಅದೇ ರೀತಿ ನಮ್ಮ ಸುಭಾನ್ ಸಾಬೀರ್ ಹಿರಿಯರು ಈ ಭಾಗದವರು ಅವರು ಮಾತಾಡಿದರು. ಪಂಚ ಗ್ಯಾರಂಟಿಗಳಲ್ಲಿ ಗ್ಯಾರಂಟಿ ಸಂಸ್ಥಾನದಲ್ಲಿ ಬರ್ತಕ್ಕಂಥ ಒಬ್ಬ ಸದಸ್ಯರು ಕೂಡ ಮಾತಾಡಿದರು. ಇನ್ನು ನಮ್ಮ ಅಧ್ಯಕ್ಷರು ಕೂಡ ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದರು. ಈಗ ಯಾವುದು ನಾನು ಹೇಳ್ತಕ್ಕಂಥ ಅಗತ್ಯತೆ ಇಲ್ಲ ಅಂತ ನನಗೆ ಅದು. ಯಾಕಂದರೆ ಈಗಾಗಲೇ ಪ್ರಾಕ್ಟಿಕಲ್ ಆಗಿ ನೀವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಕೊಡ್ತಕ್ಕಂಥ ಗ್ಯಾರಂಟಿಗಳು ಇದು ಸತ್ಯನ ಅಥವಾ ಸುಳ್ಳ ಅನ್ನೋದು ಎಲ್ಲ ಸತ್ಯದ ಹಿನ್ನೆಲೆಯಲ್ಲಿ ನಾವು ಕೂತಿರ್ತಕ್ಕಂಥ ಜನ ಆ ಒಂದು ಗ್ಯಾರಂಟಿಗೋಸ್ಕರ ಈ ಜನ ಬಂದಿರೋದೇ ಗ್ಯಾರಂಟಿ ಅಂತ. ಸರ್ಕಾರಕ್ಕೆ ಒಂದು ಮೆಸೇಜ್ ಆಗುತ್ತೆ. ನಿಮ್ಮ ಆಶೀರ್ವಾದ, ನಿಮ್ಮ ಸ್ಫೂರ್ತಿ, ನಿಮ್ಮ ಒಂದು ಬೆಂಬಲ ಇದ್ದರೆ ಇಂಥ ಸರ್ಕಾರ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿಗಳು ಕೂಡ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಸರ್ಕಾರದಲ್ಲಿ ಮುಂದೆ ನಡೀತವೆ. ಹೀಗಾಗಿ ಇವತ್ತು ಬಸ್ನಲ್ಲಿ ಉಚಿತ ಪ್ರಯಾಣ ಮಾಡಲಿಕ್ಕೋಸ್ಕರ ಒಂದು ಬಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಟಿಕೆಟ್ ತಗೊಂಡು ನಿಮಗೆ ಟಿಕೆಟ್ ಕೊಟ್ಟರು ಎಲ್ಲ ಫ್ರೀ ಟಿಕೆಟ್ಗಳೇ.
ಈಗ ನಮ್ಮ ಸ್ನೇಹಿತರು ಪ್ರಕಾಶ್ ಅವರು ಮಾತಾಡ್ಬೇಕಾದ್ರೆ ವಾಟ್ಸಪ್ನಲ್ಲಿ ಯಾರೋ ಶಕ್ತಿ ಅಲ್ಲ ಇದು ನಿಶಕ್ತಿ ಅಂತ ಹೇಳ್ಬಿಟ್ಟು ವಾಟ್ಸಪ್ನಲ್ಲಿ ಹಾಕಿದ್ದಾರೆ, ನಾನೇನು ನೋಡಲಿಲ್ಲ. ಈ ಮಾತಾಡಿದ್ರೆ ಬಹಳಷ್ಟು ನಿಶಕ್ತಿರಾಗ್ಬಿಟ್ಟಿದ್ದಾರೆ. ಅವ್ರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಪಾಪ. ಈ ಕುಡಿಲಾರ್ದೊಳ್ಳೆಲ್ಲ ಡೊಂಕು ಅನ್ನಂಗೆ ಆಗ್ತಕ್ಕಂಥ ಕೆಲಸ ನೋಡಿದ್ರೆ ಹಸುವೆ ಜಾಸ್ತಿ ಇರುತ್ತೆ. ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಕ್ತಿತ್ವ ಉಳ್ಳಂತ ಒಳ್ಳೆ ಕೆಲಸ ಸರ್ಕಾರಕ್ಕೆ ಅವ್ರು ಯಾವಾಗಲೂ ಕೂಡ ಅವರು ಸಹಮತವನ್ನು ತೋರಿಸ್ತಲೇ ಅಸಮತ ತೋರಿಸಿ ಅದನ್ನು ಕೆಡತಕ್ಕಂಥ ಪ್ರಯತ್ನಗಳೇ ಹೆಚ್ಚಾಗಿರ್ತವೆ. ಎಲ್ಲ ಸರ್ಕಾರಗಳಲ್ಲಿ ಕೂಡ ಹಾಗೆ ಇರ್ತವೆ. ಆದರೆ ಈ ಸರ್ಕಾರದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಹಿಂದೆ ಎಲ್ಲ ಪಾರ್ಟಿಯವರು ಒಮ್ಮತವಾಗಿ ನಿಂತ್ಕೊಂಡು ಗ್ಯಾರಂಟಿ ಸ್ಕೀಮ್ನ ತಗೋಬೇಕು ಅಂತ ಹೈಕಮಾಂಡ್ ಮೇಲೆ ಪ್ರೆಷರ್ ತಂದರು. ಯಾವುದೇ ರೀತಿ ಬಂದರೆ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಇದಕ್ಕೆ ಹೋಗಲ್ಲ ಅಂತೇಳಿ ತೀರ್ಮಾನ ತಗೊಂಡು, ಯಾವಾಗ ಚುನಾವಣೆ ಸಂದರ್ಭದಲ್ಲಿ ಅವರು ಮಾತು ಕೊಟ್ಟು ಮಾತಿನಾಗೆ ನಾವು ನಡ್ಕೊಳ್ಳೇಬೇಕು ಅಂತೇಳಿ ಅವ್ರು ನಡೀತಕ್ಕಂಥ ವಾಗ್ದಾನನೇ ಕಾಂಗ್ರೆಸ್ನ ಒಂದು ಗ್ಯಾರಂಟಿ. ಕಾಂಗ್ರೆಸ್ ಅಂದರೆ ಗ್ಯಾರಂಟಿ ಅಂದ್ರೆ ಏನು, ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವುದು ಪ್ರಾಕ್ಟಿಕಲ್ ಆಗಿ ನಮಗೆ ಕಾಣುತ್ತಿಲ್ಲೋ, ಕರೆಂಟ್ ಉಪಯೋಗಿಸ್ತಾರೋ ಗೊತ್ತಿಲ್ಲ, ಅಕ್ಕಿ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ, ಗೃಹಲಕ್ಷ್ಮಿ ದುಡ್ಡು ಬರುತ್ತಾವೋ ಗೊತ್ತಿಲ್ಲ. ಆದರೆ ಬಸ್ಸುಗಳಲ್ಲಿ ಓಡಾಡ್ತಕ್ಕಂಥ ಹೆಣ್ಣುಮಕ್ಳು ಮಾತ್ರ ನಾವು ನೋಡ್ತಾ ಇರ್ತೀವಿ. ಪ್ರಾಕ್ಟಿಕಲ್ ಆಗಿ ನಮಗೆ ಕಾಣುತ್ತೆ ಕೂಡ, ಎಂಜಾಯ್ ಮಾಡ್ತಿದ್ದಾರೆ, ಕೊಡ್ತಕ್ಕಂಥ ಸವಲತ್ತು ಸರಿಯಾದ ರೀತಿಯಲ್ಲಿ ಬಳಸ್ಕೊಡ್ತಾರೆ. ಬಹಳ ಜನ ದೇವಸ್ಥಾನಗಳೇ ನೋಡಿರ್ಲಿಲ್ಲ ಮೂಲೆಗಳಲ್ಲಿ. 2023 ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರವರು ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಪ್ರಣಾಳಿಕೆ ಏನು ಘೋಷಣೆ ಮಾಡಿದರು. ಪಂಚಾಯತ್ ಗ್ಯಾರಂಟಿ ಯೋಜನೆ, ಮುಖ್ಯವಾದಂಥ ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಾಗೂ ಯುವ ನಿಧಿ, ಶಕ್ತಿ ಯೋಜನೆ ಮತ್ತು ಅನ್ನಭಾಗ್ಯ ಎಲ್ಲ ಪಂಚಾಯತ್ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಸಕ್ರಿಯವಾಗಿ 2 ವರ್ಷ ಆಯ್ತು. ಇಂದಿಗೆ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾದಂಥದ್ದು ಸರಿಸುಮಾರು ಪ್ರತಿ ವರ್ಷ 50,000 ಕೋಟಿ ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿರುತ್ತದೆ. ನಮಗೆ ನಮ್ಮೆಲ್ಲರಿಗೆ ತಿಳಿದ ಪ್ರಕಾರ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಯೋಜನೆ ಇದಾಗಿರುತ್ತದೆ. ಹಾಗಾಗಿ ಈಗ ನಾವೆಲ್ಲರೂ ನೋಡ್ತಾ ಇರ್ತೀವಿ, ಬಹಳಷ್ಟು ರಾಜ್ಯಗಳಲ್ಲಿ ಕೂಡ ನಮ್ಮ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಅವರು ಒಂದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಅವರು ಕೂಡ ಬೇರೆ ರಾಜ್ಯದಲ್ಲಿ ಕೂಡ ಒಂದು ಮಾದರಿಯಾಗಿ ತೆಗೆದುಕೊಂಡು ಅಲ್ಲಿ ಕೂಡ ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಹಾಗೂ ಇಡೀ ವಿಶ್ವಸಂಸ್ಥೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ನಮ್ಮ ರಾಜ್ಯದ ಒಂದು ಕಾರ್ಯಕ್ರಮಗಳನ್ನು ಕಂಡು ಅವರು ಕೂಡ ಒಂದು ಮೆಚ್ಚುಗೆಯನ್ನು ನೀಡಿರ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಅದಾದ ನಂತರ ಕೂಡ ಬಹಳಷ್ಟು ಜನರು ಟೀಕೆ ಮಾಡಿದ್ರು, ಈ ರೀತಿ ಒಂದು ಯೋಜನೆಗಳು ಬಹಳ ದಿನ ನಡೆಯೋದಿಲ್ಲ, ಇವರು ಕರ್ನಾಟಕ ಇದು ಕಾಂಗ್ರೆಸ್ ಪಕ್ಷ 2-3 ತಿಂಗಳಲ್ಲಿ ನಿಲ್ಲಿಸ್ಬಿಡ್ತಾರೆ ಅಂತೇಳಿ. ಇಂದಿಗೆ ಸಕ್ರಿಯವಾಗಿ 2 ವರ್ಷ ಆದರೂ ಕೂಡ ಪೂರ್ಣಗೊಂಡರು ಕೂಡ ಅದೇ ರೀತಿ ಯಶಸ್ವಿಯಾಗಿ ನಮ್ಮ ನಾಯಕರೆಲ್ಲರೂ ಕೂಡ ನಡೆಸ್ಕೊಂತ ಹೋಗ್ತಾ ಇದ್ದಾರೆ. ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾದಂಥ ಗೃಹಲಕ್ಷ್ಮಿ ಯೋಜನೆ, ಏನು ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ನೀಡುವಂತಹ ಒಂದು ಯೋಜನೆ ಏನಾಗಿದೆ, ಅವರಿಗೂ ಕೂಡ ಒಂದು ಅವರ ಜೀವನದಲ್ಲಿ ಯಾವುದೋ ರೀತಿಯ ಒಂದು ನೆಮ್ಮದಿಯ ಒಂದು ವಾತಾವರಣ ಸೃಷ್ಟಿಸಿ ಅವರಿಗೆ ಒಂದು ವೈಯಕ್ತಿಕ ಖರ್ಚುಗಳಿಗೆ ಇರ್ಬೋದು, ಆಸ್ಪತ್ರೆಯ ಒಂದು ಖರ್ಚುಗಳಿಗೆ ಇರ್ಬೋದು, ಇನ್ನಿತರ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂತ ಹಣ ಎಲ್ಲೋ ಕೂಡ ಕೂಡಿಟ್ಕೊಂಡು ಅವರ ಒಂದು ವೈಯಕ್ತಿಕ ಖರ್ಚುಗಳಿಗೆ ಅವರು ಬಳಸುವಂತ ಯಾವುದೋ ರೀತಿಯ ಒಂದು ಉಪಯೋಗ ಆಗುವಂತ ಕೆಲಸ ಇದಾಗಿದೆ. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದಂತಹ ಯೋಜನೆ ಅನ್ನಭಾಗ್ಯ ಯೋಜನೆ. ನಮ್ಮ ನಾಯಕರು ಯಾರು ಕೂಡ ನಮ್ಮ ರಾಜ್ಯದ ಜನರು ಹಸುವಿಂದ ಇರಬಾರ್ದು ಹಾಗೂ ಹಸುವಿಂದ ಬಿಡಬಾರ್ದು ಎನ್ನುವ ಒಂದು ಉದ್ದೇಶ ಇಟ್ಕೊಂಡು ಪ್ರತಿಯೊಬ್ಬರಿಗೂ ಕೂಡ 10 ಕೆಜಿ ಅಕ್ಕಿ ನೀಡುವ ಒಂದು ಮುಖಾಂತರ ಎಲ್ಲರಿಗೂ ಕೂಡ ಒಂದು ಯೋಜನೆಯನ್ನು ಕಲ್ಪಿಸಿದ್ದಾರೆ. ಅದರ ಜೊತೆಗೆ ಯುವ ನಿಧಿ ಹಾಗೂ ಇವತ್ತೇನು ನಮ್ಮ ಶಕ್ತಿ ಯೋಜನೆ ಸಕ್ರಿಯವಾಗಿ 2 ವರ್ಷ ಪೂರ್ಣಗೊಂಡಿದ್ದು, ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಮೊಟ್ಟ ಮೊದಲನೇದಾಗಿ ಒಂದು ಯೋಜನೆ ಘೋಷಣೆ ಆಗಿದ್ದು ನಮ್ಮ ಶಕ್ತಿ ಯೋಜನೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಈಗ ಸರಿಸುಮಾರು ಪ್ರತಿದಿನ 80 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಶಕ್ತಿ ಯೋಜನೆಯಲ್ಲಿ ನಮ್ಮ KSRTC ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಅದರಲ್ಲಿ ಹೆಣ್ಮಕ್ಳ ಪಾತ್ರ 30-40% ಅವರು ಕೂಡ ಎಲ್ಲರಿಗೂ ನಮ್ಮ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣ ಮಾಡ್ತಾ ಇರ್ತಾರೆ. ಹಾಗಾಗಿ ಇಂದು ನಮ್ಮ ರಾಜ್ಯಾಧ್ಯಕ್ಷರಾದಂಥ HM ರೇವಣ್ಣ ಸಾಹೇಬರು ಹಾಗೂ ಉಪಾಧ್ಯಕ್ಷರಾದಂತಹ ಗುರುಜಗತ್ ಸಾಹೇಬರು ಅವರ ಮಾರ್ಗದರ್ಶನದಿಂದ ನಾವು ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲ ರಾಜ್ಯದಂತ ಇಂದು ಒಂದು ಕಾರ್ಯಕ್ರಮ ನಾವು ತಾಲೂಕು ಮಟ್ಟದಲ್ಲಿ ನಾವು ಹಮ್ಮಿಕೊಂಡಿದ್ದು, ನಿಜವಾಗ್ಲೂ ಕೂಡ ಈ ತರ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ.
ಅವ್ರೇನು ನೋಡ್ರಿ ನಮ್ದು ಆಲ್ ಬೈಪಾಸ್ ಇದೆ, ನಾವು ಹಿಂಗೆ ಹೋಗ್ತೀವಿ ಅಂತಾರೆ. ದಯವಿಟ್ಟು ಅದನ್ನ ಸ್ವಲ್ಪ ಆಲ್ ಬೈಪಾಸ್ ಸರ್ ನಾವು ಎಷ್ಟೋ ಸರಿ ಗಲಾಟೆ ಮಾಡ್ಕೊಂಬಿಟ್ಟಿವಿ ಬೆಂಗಳೂರಿಂದ ಬರ್ತಾ ಗಲಾಟೆ ಮಾಡ್ಕೊಂಡು ಬರೀ ಎಲ್ಲ ಬೈಪಾಸ್ ಬಳ್ಳಾರಿ ಮೊಳಕಾಲ್ಮೂರು ಸರ್ ಹುಡುಗರಿಗೆ ಅನುಕೂಲ ಬೆಂಗಳೂರಿಂದ ಬರೋ ಕೂಡ ಹಂಗೆ ಹನುಮನಗುಡ್ಡ ಸರ್ ಶಾಸಕರು ಅದೇ ಹನುಮನಗುಡ್ಡ ಹೇಳ್ತಾ ಇದ್ದೀವಿ ಸರ್, ಹನುಮನಗುಡ್ಡ ಹೇಳ್ತಾ ಇದ್ದೀವಿ, ಹನುಮನಗುಡ್ಡ ಬಳ್ಳಾರಿ ಹೇಳ್ತಾ ಇದೀವಿ ಅದನ್ನೇ ಅದೊಂದೇ ಸರ್. ರಾಂಪುರದಲ್ಲಿ ಸುಮಾರು ಜನ ಭಾಳ ಎಂಪ್ಲಾಯಿಗಳಿದ್ದಾರೆ. ಏನಾಗಿದೆ ಅಂದ್ರೆ ರಾತ್ರಿ ಟೈಮಲ್ಲಿ ಹೋಗ್ಬೇಕಾದ್ರೆ ಅವ್ರು ಹಂಗೆ ಬೈಪಾಸ್ ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ರಾತ್ರಿ ಈಗ ಏನಾಯ್ತು ಕೆಲಸ ಕಾರ್ಯ ನಮ್ಮ ಚಿತ್ರದುರ್ಗ ಹೋಗ್ಬೇಕು, ಸುಮಾರು 100 ಕಿಲೋಮೀಟರ್ ಚಿತ್ರದುರ್ಗ ಚಳ್ಳಕೆರೆ ಕೆಲಸ ಕಾರ್ಯಕ್ಕೆ ಹೋಗ್ಬೇಕು. ಹೋಗಿ ಅಲ್ಲಿ ಸಾಯಂಕಾಲದ ಹೊತ್ತು ಚಳ್ಳಕೆರೆಗೆ ಬರ್ತೀವಿ, ಚಳಿಗೆ 6:30 ಸಮಯದಾಗ ಬಂದಾಗ ಇಲ್ಲಿ ಬರೋಷ್ಟೊತ್ತಿಗೆ 7-8 ಗಂಟೆ ಆಗುತ್ತೆ. ಹೆಣ್ಮಕ್ಳು ಕಟ್ಕೊಂಡು ಬಂದಿರ್ತಾರೆ. ಹೆಣ್ಮಕ್ಳು ಕಟ್ಕೊಂಡು ಬಂದಿರ್ಬೇಕಾದ್ರೆ ಏನಾಗುತ್ತೆ ಆ ಟಿಕೆಟ್ ಅಲ್ಲಿ ಆಲ್ ಬೈಪಾಸ್ ಆಲ್ ಬೈಪಾಸ್ ಅಂತಂದ್ರೆ ಅದ್ರಲ್ಲಿ ಇರೋದೇ ನಮ್ದು ಆಲ್ ಬೈಪಾಸ್ ಇದೆ, ನಾವು ಹೋಗ್ತೀವಿ ನಿವೇದನೆ ಮಾಡ್ಕೊಂಡು ಹೋಗಿ ಅನ್ನೋದು. ಹ್ಞೂ ಸರ್ ನಾವು ಕೊಡ್ತೀವಿ ಸರ್ ಎಲ್ಲ ಅದ್ರಾಗ ಇನ್ನೂ ಒಂದು 2 ಕಿಲೋಮೀಟರ್ ದೂರದಲ್ಲಿ ನಿಲ್ಲಿಸ್ತಾರೆ ಸರ್ ಬಸ್ಗಳು. ರಾತ್ರಿ ಹೊತ್ತಲ್ಲಿ ಹೆಣ್ಮಕ್ಳು ಬರ್ತಾರೆ ಅಲ್ಲಿಂದ 2 ಕಿಲೋಮೀಟರ್ ದೂರ. ರಾಮಪುರಕ್ಕೂ ದೇವಸಮುದ್ರ ಕ್ರಾಸ್ ಇದೆ 2 ಕಿಲೋಮೀಟರ್. ಆಮೇಲೆ ಬೊಮ್ಮಕ್ಕಳ್ಳಿ ನಿಲ್ಲಿಸ್ತಾರೆ, ಅದು ಸಮಸ್ಯೆ ಆಗುತ್ತೆ. ಹಾಂ ಸರ್ ಸರಿ ಸರ್ ಓಕೆ ಸರ್. ಸರ್ ಇಲ್ಲಿ ಡಿಪೋದಲ್ಲಿ ಇರ್ತೀವಿ, ನಾನು ಡಿವಿಷನ್ ಆಫೀಸಲ್ಲಿ ಇರ್ತೀವಿ, ದುರ್ಗದಲ್ಲಿ ಇರ್ತೀವಿ. ಬನ್ನಿ ನಿಮ್ದೆಲ್ಲ ಏನೇನಿದೆ ತಗೊಂಡು ಸರಿ ಇಲ್ಲ ಕಳಿಸ್ಕೊಡಿ ಸರ್, ಮಾಡ್ಕೊಡ್ತೀವಿ. ಆಯ್ತು ಕಳಿಸ್ಕೊಡಿ ಸರ್, ಮಾಡ್ಕೊಡ್ತೀವಿ. ಬಸ್ ಟಿಕೆಟ್ ಯಾರು ಅನಿಲ ಕೈ ಅಣ್ಣ ನೀವು ತೆಗಿತೀರಾ ಸ್ವಲ್ಪ? ತೆಗೀರಿ ಸ್ವಲ್ಪ. ನೀವು ನಿಮ್ಮ ಫೋನ್ ಬರುತ್ತೆ ಅದರಲ್ಲಿ. ಅನಿಲ 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 ಅನಿಲ